ಚೆನ್ನಾಗಿದ್ದೀರಾ? ಎಲ್ಲಿಂದ ಬರ್ತಾ ಇರೋದಣ್ಣ? ಚೌಡ್ಸಂದ್ರ. ಯಾರು ಕಳಿಸ್ಕೊಡ್ತಾ ಇರೋದು? SNS ಚಂದ್ರಶೇಖರ್ ಸರ್ ಅಂತ. ಏನು ಉದ್ದೇಶಕ್ಕೆ ಕಳಿಸ್ಕೊಡ್ತಾ ಇದಾರೆ? ಏನೋ ಒಂದು ಹೆಲ್ಪ್ ಮಾಡ್ಬೇಕು ಅಂತ ಆಶ್ರಮಕ್ಕೆ ಅಂತ ಕಳಿಸಿದ್ರು. ಚೆನ್ನಾಗಿದ್ದೀರಾ? ಎಲ್ಲಿಂದ ಬರ್ತಾ ಇರೋದಣ್ಣ? ಚೌಡ್ಸಂದ್ರ. ಯಾರು ಕಳಿಸ್ಕೊಡ್ತಾ ಇರೋದು? SNS ಚಂದ್ರಶೇಖರ್ ಸರ್ ಅಂತ. ಏನು ಉದ್ದೇಶಕ್ಕೆ ಕಳಿಸ್ಕೊಡ್ತಾ ಇದಾರೆ? ಏನೋ ಒಂದು ಹೆಲ್ಪ್ ಮಾಡ್ಬೇಕು ಅಂತ ಆಶ್ರಮಕ್ಕೆ ಅಂತ ಕಳಿಸಿದ್ರು. ಸೊ ತುಂಬಾ ಥ್ಯಾಂಕ್ ಯು. ಸ್ನೇಹಿತರೆ ನಮಸ್ಕಾರ, ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಚಂದ್ರಶೇಖರ್ ಸರ್ ಅವರು ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ ಅಣ್ಣ. ಥ್ಯಾಂಕ್ ಯು ಸೋ ಮಚ್ ನಿಮ್ ಪ್ರೀತಿ ಆಶೀರ್ವಾದಕ್ಕೆ. ಇಲ್ಲಿರ್ತಕ್ಕಂಥ ದೇವ್ರ ಮಕ್ಳಿಗೋಸ್ಕರ ನೀವು ಆಲೋ ಬ್ಲಾಕ್ ಅನ್ನ ಕಳಿಸ್ಕೊಟ್ಟಿದ್ದೀರಾ ಒಂದು ಲೋಡು. ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ, ಬಟ್ ನಿಮ್ಮ ಸಹಕಾರ ಆಶೀರ್ವಾದಕ್ಕೆ ನಾವು ಯಾವಾಗ್ಲೂ ಚಿರಋಣಿಯಾಗಿರ್ತೀವಿ. ಹಾಗೆ ನಿಮ್ಮ ಚಾಲಕರಾದಂತ ಅಣ್ಣವರು ಇದನ್ನ ಸೇಫ್ ಆಗಿ ತಗೊಬಂದು ಜನಸ್ನೇಹಿ ಆಶ್ರಮಕ್ಕೆ ಕೊಟ್ಟಿದ್ದಾರೆ. ಸೊ ಭಗವಂತ ಶನೇಶ್ವರ ಸ್ವಾಮಿ ನಿಮ್ಗೆ ಒಳ್ಳೇದ್ ಮಾಡ್ಲಿ. ಚಂದ್ರಶೇಖರ್ ಅಣ್ಣವ್ರಿಗೆ ತಾವ್ ಏನ್ ಹೇಳಕ್ ಇಷ್ಟಪಡ್ತೀರಾ ಈ ವಿಡಿಯೋ ಮುಖಾಂತರ? ಒಂದ್ ಒಳ್ಳೆ ಕೆಲಸ ಮಾಡಿದ್ದಾರೆ. ಕೆಲಸ ಮಾಡಿದವ್ರೆ. ಪ್ರತಿಯೊಂದು ಎಲ್ಲಿ ಹೆಲ್ಪ್ ಅವ್ರಿಗೆ ಎಲ್ಲಿ ಬೇಕು ಕೇಳಿದ್ರೆ ಅವ್ರಿಗೆಲ್ಲ ಯಾರೇ ಕೇಳಿದ್ರು ಅನಾಥಾಶ್ರಮ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತಾರೆ. ಅವರು ಸಮಾಜ ಸೇವಕರೇ. ಪ್ರತಿಯೊಂದು ಎಲ್ಲಾನು ಮಾಡ್ತಾರೆ. ಥ್ಯಾಂಕ್ ಯು. ಇಲ್ಲಿಗೆ ಬಂದಿದ್ದಕ್ಕೆ ಎಷ್ಟು ಖುಷಿ ಆಗಿದೆ ನಿಮ್ಗೆ? ನಮಗೂ ಫುಲ್ ಖುಷಿ ಆಯ್ತಣ್ಣ. ಒಂದು ಆಶ್ರಮ ಅಂದ್ರೆ ನಮ್ದು ಒಂದು ಹೆಲ್ಪ್ ಇರುತ್ತಲ್ವಾ. ವಿಡಿಯೋ ನೋಡಿದೀರಾ? ನೋಡಿ ಮೊಬೈಲ್ ಅಲ್ಲಿ ನೋಡಿದ್ರೆ ಏನ್ ಅನ್ಸುತ್ತೆ ವಿಡಿಯೋಗಳನ್ನ ನೋಡಿದಾಗ? ದೇವ್ರ ಮಕ್ಳು ಚೆನ್ನಾಗಿ ಸಾಕ್ತಿದೆ. ನೋಡಿ ಒಂದ್ ಮಾತು ಬಂತು, ಕೇಳಿಸ್ಕೊಂಡ್ರ? ಏನಂದ್ರು ಅವ್ರು ಹೇಳಿ? ದೇವ್ರ ಮಕ್ಳು ಅಂದ್ರು. ಸೊ ಯಾರು ಇಲ್ದಲೆ ಅನಾಥವಾಗಿ ನಿರ್ಗತಿಕರಾಗಿ ಬದುಕ್ತಾ ಇರೋರ್ನ ನಾವು ದೇವ್ರ ಮಕ್ಳು ಅಂತೀವಿ. ಸೊ ಆ ದೇವ್ರ ಮಕ್ಕಳನ್ನ ಸಾಕೋದಕ್ಕೋಸ್ಕರ ಇಷ್ಟೆಲ್ಲ ಶ್ರಮ ಪಡ್ತಾ ಇದೀವಿ. ಸೊ ಈ ಒಂದು ಶ್ರಮಕ್ಕೆ ನೀವು ಕೂಡ ಕೈ ಜೋಡಿಸ್ಬೋದು. ಚಂದ್ರಶೇಖರ್ ಅಣ್ಣವರು ಕೈ ಜೋಡಿಸಿದ್ದಕ್ಕೆ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಈ ಒಂದ್ ಮಾತು ಹೇಳ್ಬೋದು ನಾನು, ಒಂದೇ ಒಂದು ಮಾತು, ನಾವು ದುಡ್ಡಿದ್ರೆ ಖರ್ಚಾಗಿ ಖಾಲಿ ಆಗ್ಬಿಡ್ಬೋದೇನೋ, ಬಟ್ ನೀವು ಕೊಟ್ಟಂತ ವಸ್ತು ಸೂರ್ಯ ಚಂದ್ರ ಇರೋವರೆಗೂ ಇದೇ ಜಾಗದಲ್ಲಿ ಶಾಶ್ವತವಾಗಿರುತ್ತೆ. ನಿಮ್ ತಂದೆ ತಾಯಿ, ನಿಮ್ ಬಂಧು ಬಳಗ ಎಲ್ಲರಿಗೂ ಭಗವಂತ ಶನೇಶ್ವರ ಸ್ವಾಮಿ ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು. ನಿಮ್ಗೂ ಕೂಡ ಥ್ಯಾಂಕ್ಸ್ ಅಣ್ಣ.